ನಮ್ಮದು ಪ್ರೆಸ್ ಮೂಮೆಂಟ್ ಅಂತ ಬರುತ್ತೆ, ನಮ್ಮ ಒಂದು ಪೇಸ್ಟು. ಇದನ್ನು ಡೆಮೋಗೆ ಅಂತ ಇಟ್ಕೊಂಡಿರ್ತೀನಿ. ಇದು ನಮ್ಮ ಪೇಸ್ಟು. ಸೊ ಅದನ್ನು ಒಂದಕ್ಕೆ ಹಾಕೋತೀನಿ. ಇವತ್ತು ಹೊರಗಡೆ ಪೇಸ್ಟಲ್ಲಿ ಏನು ಕೆಮಿಕಲ್ ಇದೆ, ನಮ್ಮದ್ರಲ್ಲಿ ಏನು ಕೆಮಿಕಲ್ ಏನಿದೆ ಅಂತ ತೋರಿಸೋದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದು ನಮ್ಮದು 4 ವೆರೈಟಿ ಸಿಗುತ್ತೆ. ಜೆಲ್ಲಲ್ಲಿ ಬೇಕು, ಈ ಕ್ಲೋಸಪ್ ಯೂಸ್ ಮಾಡ್ತೀನಿ ಅಂದ್ರಲ್ಲ, ಜೆಲ್ಲಲ್ಲಿ ಬೇಕು ಅಂದರೆ ಜೆಲ್ಲಲ್ಲೂ ಸಿಗುತ್ತೆ, ಆಯುರ್ವೇದಿಕದಲ್ಲೂ ಸಿಗುತ್ತೆ, ಕ್ಯಾವಿಟಿಲೂ ಸಿಗುತ್ತೆ, ರೆಡ್ ಪೇಸ್ಟ್ ಇತ್ತಲ್ಲ ಸಿಗುತ್ತೆ. ಸೊ ಹಂಗಾಗಿ ಇದು ಬಂದು ನೀವು ಟಾಯ್ಲೆಟ್ ಕ್ಲೀನ್ ಮಾಡೋಕ್ಕೆ, ಅದು ಹೆಸರು ಹೇಳಲ್ಲ, ಟಾಯ್ಲೆಟ್ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ತೀರಾ, ಹೆಸರು ಹೇಳ್ಬಾರ್ದು. ಹಂಗಾಗಿ ಟಾಯ್ಲೆಟ್ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ತೀರಲ್ಲ ಅದು, ಇದರಲ್ಲಿ ಕೆಮಿಕಲ್ಸ್ ಇರುತ್ತೆ. ಸೊ ಕೆಮಿಕಲ್ ಮಿಕ್ಸ್ ಆದರೆ ಯಾವ ಥರ ರಿಯಾಕ್ಷನ್ ಆಗುತ್ತೆ ಅಂತ ತೋರಿಸೋದಕ್ಕೆ ನಾನು ಸ್ವಲ್ಪ ಹಾಕ್ತೀನಿ. ನೋಡಿ, ನಾನು ಇವಾಗ ಒಂದು ಸ್ಟಿಕ್ ಕೊಡ್ತೀನಿ ನಿಮಗೆ. ಅದನ್ನು ಮಿಕ್ಸ್ ಮಾಡಿ ಕಡ್ಡಿನಲ್ಲಿ, ಹಂಗೆ ಸ್ವಲ್ಪ ಮಿಕ್ಸ್ ಮಾಡಿ. ನೀವು ಇಟ್ಕೊಳ್ಳಿ. ಹಂಗೆ ಮಿಕ್ಸ್ ಮಾಡ್ತಾ ಬನ್ನಿ. ಏನಾಗ್ತಾ ಇದೆ ಕಾಣಿಸ್ತಾ ಇದೆಯಾ? ಏನಾಗ್ತಾ ಇದೆ? ನೊರೆ ಬರ್ತಾ ಇದೆ, ಹೌದಲ್ಲ? ಯಾಕೆಂದ್ರೆ ಅದರಲ್ಲಿ ಆಸಿಡ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಕೆಮಿಕಲ್ಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಿಕೋಟಿನ್ ಅನ್ನೋ ಅಂಶ ಆ್ಯಡ್ ಮಾಡಿರ್ತಾರೆ. ನಿಕೋಟಿನ್ ಅಂದ್ರೆ ಏನಪ್ಪ ಅಂದ್ರೆ ಬಿಡಿ ಸಿಗರೇಟ್ಗೆ ಅದನ್ನ ಹಾಕ್ತಾರೆ, ಅದಕ್ಕೆ ಎಡಿಟ್ ಆಗಲಿ ಅನ್ನೋ ದೃಷ್ಟಿಯಿಂದ. ಈಗ ಬಿಡಿ ಸಿಗರೇಟ್ ಎಡಿಟ್ ಆಗಿದ್ರೆ ನಾವು ಬಿಡ್ಸೋಕ್ಕಾಗುತ್ತಾ? ಬಿಡ್ಸೋಕ್ಕಾಗಲ್ಲ. ಆ ಥರ ಒಂದು ಅದನ್ನು ಅವ್ರಿಗೆ ಕೊಡಿ, ಅವರು ಇದು ಮಾಡಲಿ. ಆ ಥರ ಒಂದು ಹಾಕಿರೋದ್ರಿಂದ ಹೆಣ್ಮಕ್ಳಿಗೆ ತುಂಬ ಪ್ರಾಬ್ಲಮ್ಸ್ ಆಗ್ತಿರೋದು ಇದರಿಂದಾನೆ. ಈಗ ಒಂದು ಹೊರಗಡೆ ಪೇಸ್ಟ್ನ ನೋಡಿ ಹೆಂಗೆ ಕಾಣ್ತಾ ಇದೆ, ಮೇಲ್ಗಡೆ ಏನೆಲ್ಲ ವೈಟ್ ಕಾಣ್ತಾ ಇದೆಯೋ ಇದೆಲ್ಲ ಬಂದು ಅನಿಮಲ್ಸ್, ಪ್ರಾಣಿಗಳ ಮೂಳೆಗಳ ಪೌಡರ್. ಏನಕ್ಕೆ ಮಿಕ್ಸ್ ಆಗುತ್ತೆ ಅಂದರೆ ಅದು ವೆಯ್ಟ್ ಜಾಸ್ತಿ ಬರಲಿ ಅಂತ. ಮತ್ತು ಇನ್ನೊಂದು ಏನಪ್ಪ ಅಂದರೆ ನಮ್ಮ ಹಲ್ಲು ಬೇಗ ಬೆಳ್ಳಗಾಗಬೇಕು. ಆ್ಯಕ್ಚುಲಿ ನಮ್ಮ ಹಲ್ಲು ಬೆಳ್ಳಗಾಗಬಾರ್ದು. ಯಾಕೆ ಹೇಳಿ? ಅದು ಯೆಲ್ಲೋ ಕಲರೇ ಇರಬೇಕು. ಅದು ಯೆಲ್ಲೋ ಕಲರು ನಮ್ಮ ಹಲ್ಲಿಗೆ ಅದು ಪ್ರೊಟೆಕ್ಟ್. ಎನಿಮಲ್ ಲೇಯರ್, ಅದು ಎನಿಮಲ್ ಲೇಯರ್ಸ್. ಅದು ಲೇಯರ್ಸ್ ಇದ್ರೇ ನಮ್ಗೆ ಅಲ್ಲೂ ಸ್ಟ್ರೆಂತ್ ಆಗಿರುತ್ತೆ. ಇಲ್ಲಾಂದ್ರೆ ಅದು ಕಳ್ಕೊಬಿಡ್ತು ಅಂದರೆ ಅದು ಉದುರೋಕೆ ಶುರುವಾಗುತ್ತೆ. ಈಗ ಗೋಡೆ ಏನಾದರೂ ಪೇಂಟ್ ಅಪ್ಪರ ದಿವಸ ಆದರೆ ಏನಾಗುತ್ತೆ ಹೇಳಿ, ಕೆರೆದ್ರೆ ಉದುರುತ್ತಾ ಇರುತ್ತಲ್ಲ, ಆ ಥರ ಆಗುತ್ತೆ. ಇದರಲ್ಲಿ ನಿಕೋಟಿನ್ ಅಂಶ ಇರೋದ್ರಿಂದ ಈ ಥರ ಆಗುತ್ತೆ. ಒಂದ್ಸಲಿ ನೀವು ಪೇಸ್ಟ್ ಮಾಡೋದ್ರಿಂದ 20 ರಿಂದ 25 ಸಲ ಗಾಗಲ್ ಮಾಡಿ ಉಗಿಬೇಕು. ಅಂದರೆ ಮುಕ್ಳಿಸೋದು ಅಂತೆಲ್ಲ ಉಗಿಬೇಕು. ಉಗಿತಾ ಇದೀವ ನಾವು? ಇಲ್ಲ. ಒಂದ್ಸಲಿ ಗಾಗಲ್ ಮಾಡಿ ಉಗಿತೀವಿ, ಏನಾಗುತ್ತೆ, ಅದು ನಮ್ಮ ಅಲಸಂದಿ ಕೂತಿರುತ್ತೆ. ನಮ್ಮ ಅಲ್ಲಿ ಬಂದು ಹಿಂದೆ ಅಲ್ಲಿ ಉಳ್ಕಲಾಗುತ್ತಾ, ಮುಂದೆ ಅಲ್ಲಿ ಉಳ್ಕಲಾಗುತ್ತಾ? ಹಿಂದೆ. ಯಾಕೆಂದ್ರೆ ನಮ್ಮ ಪೇಸ್ಟ್ ಅಲ್ಲಿ ಕೂತಿರುತ್ತೆ, ನಾವು ಅದನ್ನು ಸರಿಯಾಗಿ ಗಗಲ್ ಮಾಡಿ ಉಗ್ದು ತೆಗಿಯಲ್ಲ. ಹಂಗಾಗಿ ಅದು ಪ್ರತಿದಿನ ಸ್ವಲ್ಪ ಕೂತು ಉಳ್ಕಲಾಗುತ್ತೆ. ಅದು ನಮ್ಮ ನಾವು ಏನಾದ್ರು ಫುಡ್ ತಿಂದಾಗ ಬಾಡಿ ಒಳಗಡೆ ಹೋದಾಗ ಮಾಮೂಲಿ ಅದು ನಿಕೋಟಿನ್ ಅಂಶ ಇರೋದ್ರಿಂದ. ಇವತ್ತು ನಾವೀಗ 4 ಜನ ಲೇಡೀಸ್ ಇದೀವಲ್ವಾ, ನಮಗೆ ಮಂಡಿ ನೋವು, ಕೈಕಾಲು ನೋವು ಎಲ್ಲ ಇದೆ, ಕೂದಲು ಉದುರ್ತಾ ಇದೆ. ಯಾಕಿದೆ? ನಾವು ಪ್ರತಿದಿನ ಈ ಥರ ಒಂದು ಕೆಮಿಕಲ್ ಪ್ರಾಡಕ್ಟ್ನ ಬಳಸ್ತಾ ಇರೋದ್ರಿಂದ ಅದೇನಾಗುತ್ತೆ, ಸ್ವಲ್ಪ ಪ್ರತಿದಿನ ಸ್ವಲ್ಪ ಹೋಗಿ ಒಳಗಡೆ ನಮಗೆ ಟಾಕ್ಸಿನ್ಸ್ ಬಿಲ್ಡ್ ಆಗಿರುತ್ತೆ, ಕೆಮಿಕಲ್ಸ್ ಜಾಸ್ತಿ ಸೇರ್ಕೊಂಡಿರುತ್ತೆ. ಹಂಗಾಗಿ ಇವಾಗ ಮಾಮೂಲಿ ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಪೀರಿಯಡ್ಸ್ ಪ್ರಾಬ್ಲಮ್ ಇರ್ಬೋದು, ಇವೆಲ್ಲ ಸ್ಟಾರ್ಟ್ ಆಗ್ತದೆ. ಆದರೆ ನಮ್ಮ ಒಂದು ಪೇಸ್ಟಲ್ಲಿ ಎಲ್ಲ ಪ್ಯೂರ್ ನ್ಯಾಚುರಲ್ ಆಗಿ ಮಾಡಿರೋದ್ರಿಂದ ಫ್ಲೋರೈಡ ಇರುತ್ತೆ, ಝೆಲಿಟಲ್ ಇರುತ್ತೆ, SP ಏಜೆಂಟ್ ಅಂತ ಇರುತ್ತೆ. ಸೊ ಹಾಗಾಗಿ ನಮ್ಗೆ ಹಲ್ಲಿಗೆ ರಕ್ಷಣೆ ಕೊಡುತ್ತೆ. ಬಾಯಿ ಸ್ಮೆಲ್ ಬರ್ತಾ ಇದ್ರೆ ಅಥವಾ ಬಾಯಿ ಜುಮ್ ಅಂತ ಇದ್ರೆ, ಮತ್ತೆ ಕೆಲವರಿಗೆ ಹಲ್ಲುಗಳಿಗೆ ಪಾಚಿ ಕಟ್ಕೊಂಡಂಗಿರುತ್ತೆ, ಆ ಪಾಚಿ ಕಟ್ಕೊಂಡಿದ್ರೆ ಎಲ್ಲನೂ ಕೂಡ ಇದರಲ್ಲಿ ನಿಮಗೆ ಕ್ಲಿಯರ್ ಮಾಡ್ಕೊಡುತ್ತೆ. ನಮ್ಮದ್ರಲ್ಲೂ 4 ವೆರೈಟಿ ಸೋಪ್ ಪೇಸ್ಟ್ ಸಿಗುತ್ತೆ. ಸೊ ಉಳ್ಕಲ್ ನೋವು ಹೋಗುತ್ತೆ. ಉಳ್ಕಲ್ ಆಗಿದ್ರೆ ಬೇರೆ ಹಲ್ಲಿಗೆ ಹೋಗದೆ ಇರೋ ಥರ ಕಂಟ್ರೋಲ್ ಮಾಡುತ್ತೆ, ಪಕ್ಕದ ಅಲ್ಲಿಗೆ ಹೋಗಲ್ಲ. ಈಗ ನೀವೇನೋ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡ್ ಬಂದಿರ್ತೀರ, ಆದ್ರೂ ಒಂದಲ್ಲಿಗೆ ಹುಳ ಆಡ್ತಾ ಇರುತ್ತೆ, ಹೋಗ್ತಾ ಇರುತ್ತೆ ಅಲ್ವಾ? ಹಂಗಾಗಿ ನಮ್ಮ ಪೇಸ್ಟ್ನ ಯೂಸ್ ಮಾಡೋದ್ರಿಂದ ನಿಮಗೆ ಉಳ್ಕಲ್ ಆಗಿದ್ರೆ ಇನ್ನೊಂದು ಅಲ್ಲಿಗೆ ಹೋಗದೆ ಇರೋ ಥರ ಕಂಟ್ರೋಲ್ ಮಾಡುತ್ತೆ, ಉಳ್ಕಲ್ಲೂ ಕಂಟ್ರೋಲ್ ಆಗುತ್ತೆ.